ಪ್ರಥಮ PUC ವಿದ್ಯಾರ್ಥಿಗಳೇ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮ್ಮ ಪ್ರೀತಿ ಹೀಗೆ ಇರಲಿ. 45 ನಿಮಿಷದ ವಿಡಿಯೋ ಕೂಡ ತಾವುಗಳು ನೋಡ್ತಾ ಇದ್ದೀರಿ ಅಂದರೆ ನಿಜವಾಗಿಯೂ ನಿಮಗೆ ಇಂಗ್ಲೀಷ್ ಮೆಟೀರಿಯಲ್ ಬೇಕಾಗಿದೆ, ನಿಮಗೆ ಇಂಗ್ಲೀಷ್ ವಿಡಿಯೋಸ್ಗಳು ಬೇಕಾಗಿದೆ. ಹಾಗಾಗಿಯೇ ಈ ಮತ್ತೆ ಇನ್ನೊಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಅದು ಯಾವುದು ಅಂದರೆ ಪೋಯಮ್ಸಿನ ಮೇಲೆ. ಎಲ್ಲ ಪೋಯಮ್ಸು ಒಂದೇ ಒಂದು ಕಡೆ ಒಂದು ವಿಡಿಯೋನ ಮಾಡಿ ಕೊಡ್ತಾ ಇದ್ದೇನೆ, ಆರ್ಟ್ಸ್, ಸೈನ್ಸ್ ಆ್ಯಂಡ್ ಕಾಮರ್ಸ್. ದಿಸ್ ವಿಡಿಯೋ ಈಸ್ ಗೋಯಿಂಗ್ ಟು ಹೆಲ್ಪ್ಫುಲ್. ಎದಕ್ಕೆ ಅಂತ ಹೇಳಿದರೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ. ಹಾಗಾಗಿ ಟಾರ್ಗೆಟ್ ಆ್ಯನ್ಯುವಲ್ ಎಕ್ಸಾಮ್ ಆಗಿರುತ್ತೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ. ಬನ್ನಿ ಸರ್, ಮೊದಲನೇದಾಗಿ ಸ್ಕೂಲ್ ಬಾಯ್ ಅಂತ ಪೋಯಮ್ ಇದೆ ಎಲ್ಲರಿಗೂ ಕೂಡ. ಹಾಗಿದ್ರೆ MCQಸಲ್ಲಿ ಏನು ಬರ್ಬೋದು, 2 ಮಾರ್ಕ್ಸಲ್ಲಿ ಏನು ಬರ್ಬೋದು, 3 ಅಥವಾ 4 ಮಾರ್ಕಿಗೆ ಯಾವ ಪ್ರಶ್ನೆ ಬರ್ಬೋದು ಅಂತ ಇವತ್ತೇ ನಿಮಗೆ ನಾನು ಹೇಳ್ಕೊಡ್ತಾ ಇರ್ತೇನೆ. 100% ಎಕ್ಸಾಮಿಗೆ ಬರುತ್ತೆ. ಹಾಗಿದ್ರೆ 1 ಮಾರ್ಕಿಗೆ ಏನು ಬರ್ಬೋದು ಇಲ್ಲಿ ಅಂತ ಹೇಳಿದರೆ, ನಿಮಗೆ ಕ್ರೂಯಲ್ ಐಸ್ ಅಂತ ಪದೇ ಪದೇ ಕೇಳ್ತಾ ಇದ್ದೇನೆ ಎಕ್ಸಾಮಲ್ಲಿ. ಕ್ರೂಯಲ್ ಐಸ್ ರೆಫರ್ಸ್ ಟು ಡ್ಯಾಶ್ ಅಂತ. ಸರಿಯಾದ ಉತ್ತರ ಪ್ರೀತಿಯ ವಿದ್ಯಾರ್ಥಿಗಳೇ, ಟೀಚರ್ಸ್ ಈಸ್ ದ ರೈಟ್ ಆನ್ಸರ್. ಕ್ಲಿಯರ್. ಕ್ರೂಯಲ್ ಐಸ್ ರೆಫರ್ಸ್ ಟು ಯಾರಿಗೆ ಅಂತ ಕೇಳ್ತಾ ಇದ್ದೇನೆ, ಅದು ಟೀಚರ್ಸ್ ಆಗಿರುತ್ತೆ. ಶಾಲೆಯಲ್ಲಿ ಮಗುವಿಗೆ ಕ್ರೂಯಲ್ ಐಸು. ನೆಕ್ಸ್ಟ್, ಮಗು ಶಾಲೆಯಲ್ಲಿ ಯಾವ ರೀತಿಯಾಗಿ ಕುಳಿತುಕೊತಾ ಇದೆ ಅಂತ, ಸಿಟ್ಟಿಂಗ್ ಯಾವ ರೀತಿಯಾಗಿ ಮಗು ಶಾಲೆಯಲ್ಲಿ ಕುಳಿತುಕೊತಾ ಇದೆ ಅಂತ ಹೇಳಿದರೆ, ಅದು ಸೈಯಿಂಗ್ ಆ್ಯಂಡ್ ಡಿಸ್ಮೆ ಅಂತ. SIGHING ಆ್ಯಂಡ್ ಡಿಸ್ಮೆ ಅಂತ. ಡಿಸ್ಮೆ ನೆನ್ಪಿಟ್ಕೊಳ್ಳಿ. ಕ್ಲಿಯರ್ ಆಲ್ ಆಫ್ ಯು. ಇದೇ ಉತ್ತರಗಳು ಇದೇ ನಾಳೆ ನಿಮ್ಮ ಎಕ್ಸಾಮಿಗೆ ಬರುವಂಥದ್ದು. ನೆಕ್ಸ್ಟು ನೋಡಿ, ಕೇಜ್ ರೆಫರ್ಸ್ ಟು ಡ್ಯಾಶ್ ಅಂತ ಕೇಳ್ತಾನೆ, ಆಯಿತಾ. ನಂತರದಲ್ಲಿ ಬರ್ಡ್ ರೆಫರ್ಸ್ ಟು ಡ್ಯಾಶ್ ಅಂತ. ಕೇಜ್ ರೆಫರ್ಸ್ ಟು ಸ್ಕೂಲ್ ಅಂತ ಆಗಿರುತ್ತೆ, ಇದಕ್ಕೆ ಬರ್ಡ್ ರೆಫರ್ಸ್ ಟು ಸ್ಕೂಲ್ ಬಾಯ್ ಅಂತ ಆಗಿರುತ್ತೆ. ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಭಾಳ ಫಾಸ್ಟಾಗಿ ಮಾಡ್ತಾಯಿದ್ದೀನಿ, ಬೇಜಾರಾಗಬೇಡಿ. ಯಾಕೆಂದರೆ ವಿಡಿಯೋ ಲೆಂತಿ ಆದರೆ ನಿಮ್ಮ ಸಮಯ ವೇಸ್ಟ್ ಆಗುತ್ತಲ್ಲ ಅಂತ. ಐ ರಿಪೀಟ್ ನೋಡಿ, ಕ್ವಶನ್ ನಂಬರ್ ಪೋಯಮ್ ದಿ ಸ್ಕೂಲ್ ಬಾಯಿಂದ ನಿಮಗೆ ಕ್ರೂಯಲ್ ಐಸ್ ಅಂತ ಬರುತ್ತೆ. ರೆಫರ್ಸ್ ಟು ಯಾರಿಗೆ, ಟೀಚರ್ಸ್ ಅಂತ. ಸಿಟ್ ಯಾವ ರೀತಿಯಾಗಿ ಮಗು ಶಾಲೆಯಲ್ಲಿ ಕುತ್ಕೊತಾ ಇದೆ, ಸೈಯಿಂಗ್ ಆ್ಯಂಡ್ ಡಿಸ್ಮೆ ಅಂತ, ಬೇಜಾರು ಹಾಗೂ ನಿಟ್ಟುಸಿರಿನಲ್ಲಿ ಅಂತ. ಈಗ 2 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ನಾವು ನೋಡ್ತಾ ಹೋಗೋಣ. 2 ಮಾರ್ಕ್ಸ್ ಕ್ವಶನ್ಸಲ್ಲಿ ಯಾವ್ದು ಬರ್ಬೋದು ಅಂತ. ಯಾಕಂದರೆ 1 ಮಾರ್ಕ್ಸ್ ಕ್ವಶನ್ಸು ಕ್ಲಿಯರ್ ಆಯಿತು. 2 ಮಾರ್ಕ್ಸ್ ಕ್ವಶನ್ಸ್ಗಳಲ್ಲಿ ಪ್ರೀತಿಯ ವಿದ್ಯಾರ್ಥಿಗಳೇ ಪದೇ ಪದೇ ಕೇಳುತ್ತಿರುವಂಥದ್ದು ಯಾವುದು ಅಂತ ಹೇಳಿದರೆ, ಅದು ಸ್ವೀಟ್ ಕಂಪನೀಸ್ ಅಂತ. ನೆನ್ಪಿಟ್ಕೊಳ್ಳಿ, 2 ಮಾರ್ಕ್ಸಲ್ಲಿ 100% ನಿಮಗೆ ಬಂದರೆ ಈ ಪಾಠದಿಂದ ಸ್ವೀಟ್ ಕಂಪನೀಸಿಗೆ ಆನ್ಸರ್ ಏನಂತ ಬರೀಬೇಕು ಅಂದರೆ, ಹೂ ಆರ್ ದ ಸ್ವೀಟ್ ಕಂಪನೀಸ್ ಆಫ್ ದಿ ಸ್ಕೂಲ್ ಬಾಯ್ ಅಂತ ಕೇಳಿದರೆ, ಆಯಿತಾ. ಒಂದು ಬರ್ಡ್ಸು, ಇನ್ನೊಂದು ಹಂಟ್ಸ್ಮ್ಯಾನ್, ಇನ್ನೊಂದು ಸ್ಕೈಲಾರ್ಕ್. ಕ್ಲಿಯರ್. ಇಲ್ಲಿಗೆ 1 ಮಾರ್ಕ್ ಕ್ವಶನ್ಸ್ಗಳು ಕ್ಲಿಯರ್ ಆಯಿತು. 2 ಮಾರ್ಕ್ಸ್ ಕ್ವಶನ್ ಕೂಡ ಕ್ಲಿಯರ್ ಆಯಿತು. ನೆಕ್ಸ್ಟ್ ಮೈ ಡಿಯರ್ ಚಿಲ್ಡ್ರನ್, ಇನ್ನೊಂದು ಅದು ಯಾವುದು ಅಂತ ಹೇಳಿದರೆ, ಅದು 4 ಮಾರ್ಕು 3 ಮಾರ್ಕ್ ಕ್ವಶನ್ಸ್ ಅಂತ. ವಾಟ್ ವಾಸ್ ದಿ ಎಕ್ಸ್ಪೀರಿಯನ್ಸ್ ಆಫ್ ದಿ ಬಾಯ್ ಅಂತ. ಇದು ಬಹಳ ಸಲ ಕೇಳ್ತಿರುವಂಥದ್ದು. ನಿಮ್ಮ ಟೆಕ್ಸ್ಟ್ ಬುಕ್ಕು ನಿಮ್ಮ ಕೈಯಲ್ಲಿದ್ದರೆ ದಯವಿಟ್ಟು ಟೆಕ್ಸ್ಟ್ ಬುಕ್ಕನ್ನು ಇಟ್ಕೊಳ್ಳಿ. ನನ್ನ ಒಂದು ಫೇಸ್ ಟು ಫೇಸ್ ವೀಡಿಯೋಸ್ಗಳಿಗೆ ಪೇಜ್ ನಂಬರ್ 14 ಓಪನ್ ಮಾಡ್ಕೊಂಡ್ರೆ ಸೆಕೆಂಡ್ ಮೇನ್ ಕ್ವಶನ್ ನೋಡಿ, ನಿಮ್ಮ ಎಕ್ಸಾಮಿಗೆ ಬರುವಂಥದ್ದು ಡಿಸ್ಕ್ರೈಬ್ ದಿ ಬಾಯ್ಸ್ ಎಕ್ಸ್ಪೀರಿಯನ್ಸ್ ಇನ್ ದ ಸ್ಕೂಲ್ ಅಂತ ಇದೆ. ಅದು ಬಹಳ ಸಲ ಬರ್ತಾ ಇದೆ. ಹಾಗೂ ಪೇಜ್ ನಂಬರ್ 18 ಇನ್ನೊಂದು ಪ್ರಶ್ನೆ ಇದೆ, ಫಾರ್ಮಲ್ ಸ್ಕೂಲಿಂಗ್ ನಾಟ್ ಓನ್ಲಿ ಟೇಕ್ಸ್ ಅವೇ ದಿ ಜಾಯ್ ಆಫ್ ದಿ ಚೈಲ್ಡ್ ಆ್ಯಂಡ್ ಹಿಂಡರ್ಸ್ ದಿ ಗಾರ್ಡನ್ ಅಂತ. ಏನೂ ಇಲ್ಲ ಕಣ್ರೋ, ಆ 2 ಪ್ರಶ್ನೆಗೂ ಒಂದೇ ಒಂದು ಉತ್ತರ ಬರಿಬೋದು. ನಾನು ಅಪ್ಲೋಡ್ ಮಾಡಿ ಕೊಟ್ಟಿದ್ದೇನೆ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಈ 3 ಮಾರ್ಕು 4 ಮಾರ್ಕಿಗೆ ಆನ್ಸರ್ ರೆಡಿ ಇದೆ. ಅದನ್ನು ಕ್ಲಿಕ್ ಮಾಡಿಕೊಂಡು ಬರ್ಕೊಂಡು ಕಲೀರಿ. ನೆಕ್ಸ್ಟ್, ಹಾಗಿದ್ರೆ ಈಗ ನಾವು ಮನಿ ಮ್ಯಾಡ್ನೆಸ್ ಬಗ್ಗೆ ಬರ್ತಾಯಿದ್ದೀವಿ. ಸರ್ ನಮಗೆ ಈ ಪಾಠ ಭಾಳ ಡಿಫಿಕಲ್ಟು ಅಂತ. ಭಾಳ ಡಿಫಿಕಲ್ಟ್ ಇದ್ದರೆ ಬಿಟ್ಟು ಹಾಕಿಬಿಡಿ. ಆದರೆ 1 ಮಾರ್ಕು 2 ಮಾರ್ಕಿಗೆ ರೆಡಿಯಾಗಿ ಎಕ್ಸಾಮಿಗೆ ಹೋಗಿ. ಬಹಳ ಈಸಿಯಾಗಿದೆ, ಕಲಿಸ್ಕೊಡ್ತೀನಿ. ನೆನ್ಪಿಟ್ಕೊಳ್ಳಿ ಮಕ್ಕಳೇ, 1 ಪೌಂಡ್ ಅಂತ ಎಕ್ಸಾಮಿಗೆ ಬಂದರೆ 1 ಪೌಂಡ್ POUND ಅಂತ, ಹಾಗೂ 10 ಪೌಂಡ್ ಅಂತ ಬಂದರೆ ಏನು ಬರೀಬೇಕು ಎಕ್ಸಾಮಲ್ಲಿ ಅಂತ. 1 ಪೌಂಡ್ ಅಂತ ಬಂದರೆ ಪ್ಯಾಂಗ್ ಅಂತ ಬರೀರಿ MCQಸಲ್ಲಿ. 10 ಪೌಂಡ್ ಅಂತ ಬಂದರೆ ಟ್ರಿಮರ್ ಅಂತ ಬರೀರಿ, ಮುಗೀತು. ನೆಕ್ಸ್ಟು ಫ್ರೀ, ಏನೇನು ಫ್ರೀ ಮಾಡಬೇಕು ಅಂತ 2 ಮಾರ್ಕ್ಸಿಗೆ ಕೇಳಿದರೆ ನೀವು ಬರೀಬೇಕಾಗಿರುವ ಉತ್ತರಗಳು ಫುಡ್ಡು, ಶೆಲ್ಟರು. ನೆನ್ಪಿಟ್ಕೊಳ್ಳಿ, ಫುಡ್ಡು, ಶೆಲ್ಟರು ಹಾಗೂ ಫೈರ್ ಅಂತ. ಭಾಳ ಈಸಿಯಾಗಿದೆ ನೋಡಿ. DH ಲಾರೆನ್ಸ್ ಬರೆದಿರುವಂಥ ಮನಿ ಮ್ಯಾಡ್ನೆಸ್ಸು ಯಾರಿಗಾದರೂ ಬಹಳ ಡಿಫಿಕಲ್ಟ್ ಆಗಿದ್ದರೆ ಕೇವಲ 1 ಹಾಗೂ 2 ಅಂಕಗಳಿಗೆ ಏನು ಬೇಕೋ ಅಷ್ಟನ್ನೇ ಓದಿಕೊಳ್ಳಿ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್. ನೆಕ್ಸ್ಟು ಇಷ್ಟು ಬಿಟ್ಟರೆ ಮತ್ತೇನು ಬರೋಲ್ಲ. ಇನ್ನೊಂದು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಇದರಲ್ಲಿ ಸಮ್ಮರಿ ಬೇಕು ಅಂದವರು, ಆಯಿತಾ. 3 ಮಾರ್ಕಿಗೆ 4 ಮಾರ್ಕಿಗೆ ಫಿಕ್ಸ್ ಕ್ವಶನ್ ಇದು ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ. ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ರೀಸೆಂಟಾಗಿ ನಾನು 10 ದಿನಗಳ ಹಿಂದೆ ಸಂಪೂರ್ಣವಾಗಿ ಎಲ್ಲ ಪೋಯಮಿನ ಏನಂತೀರ ಸಮ್ಮರೀಸ್ಗಳನ್ನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಏನು ಕೇಳಿದ್ರು ಕೂಡ ಅದೇ ಆನ್ಸರ್ ಬರೀರಿ. 100% 4ಕ್ಕೆ 4 ಮಾರ್ಕ್ಸ್ ಸಿಗುತ್ತೆ. ನಿಮ್ಮ ಲೆಕ್ಚರರ್ ಕೂಡ ನಿಮಗೆ ಬರ್ಸಿರ್ತಾರೆ. ನೆಕ್ಸ್ಟು ಬೇಜಾರಾಗಬೇಡಿ, ಸ್ವಲ್ಪ ರನ್, ಆಯಿತಾ. ಐ ಆಮ್ ರನ್ನಿಂಗ್ ವಿತ್ ಮೈ ಕಂಟೆಂಟ್. ಇಫ್ ಐ ವಾಸ್ ಎ ಟ್ರೀ ಅಂತ ಇದೆ, ಬಹಳ ಈಸಿಯಾಗಿರುವಂಥದ್ದು, ಸುಂದರವಾಗಿರುವಂಥ ಒಂದು ಪದ್ಯ ಆಗಿರುತ್ತೆ. ಇಫ್ ಐ ವಾಸ್ ಎ ಟ್ರೀ ಅಂತ ಇದೆ, ಬರೆದವರು ಚಿನ್ನಸ್ವಾಮಿ ಅಂತ. ಕ್ಲಿಯರ್. ಈಗ 1 ಅಂಕದ ಹಾಗೂ 2 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ಕೊಡ್ತಾ ಇದ್ದೇನೆ. 1 ಮಾರ್ಕ್ ಕ್ವಶನ್ಸು ಹಾಗೂ 2 ಮಾರ್ಕ್ಸ್ ಕ್ವಶನ್ ಈ ಪಾಠದ್ದು. ಯಾವುದು, ಇಫ್ ಐ ವಾಸ್ ಎ ಟ್ರೀ. 100% ಇದೇ MCQಸಲ್ಲಿ ಇರುತ್ತೆ. ಇದರಲ್ಲಿ ತಾವುಗಳು ಕಲಿಬೇಕಾಗಿರೋದು ಒಂದು ಬರ್ಡ್, ನೆನ್ಪಿಟ್ಕೊಳ್ಳಿ. ಇನ್ನೊಂದು ಸನ್ ಅಂತ, ಇನ್ನೊಂದು ಫ್ರೆಂಡ್ಸ್ ಅಂತ, ಸ್ವೀಟ್ ಕಂಪನೀಸ್ ಅಂತ, ಫ್ರೆಂಡ್ಸ್. ಕ್ಲಿಯರ್ ಆಲ್ ಆಫ್ ಯು. ಇನ್ನೊಂದು ಕಲಿಬೇಕಾಗಿರೋದು ತಾವುಗಳು ರೈನ್ ಡ್ರಾಪ್ಸ್ ಅಂತ.
ರೈನ್ ಡ್ರಾಪ್ಸ್, ಏನೂ ನಾನು ಸ್ಕಿಪ್ ಮಾಡ್ತಾ ಇಲ್ಲ. ಇನ್ನೊಂದು ಸ್ಯಾಕ್ರೆಡ್ ಕೌ ಅಂತ, ಇನ್ನೊಂದು ಗಾಡ್ಸ್ ಅಂತ. ಕ್ಲಿಯರ್? ಇಷ್ಟು ಬಿಟ್ಟರೆ ಮತ್ತೇನು ಬರೋಲ್ಲ ಕಣ್ರಿ. ಶೆಲ್ ವಿ ಸ್ಟಾರ್ಟ್? ವೆರಿ ಗುಡ್. ಹಾಗಿದ್ರೆ ಬರ್ಡ್ಸ್ ಅಂತ ಯಾವುದಕ್ಕೆ ಆನ್ಸರ್ ಅಂತ ಹೇಳಿದರೆ ನೋಡಿ, ಹೂ ವುಡಂಟ್ ಆಸ್ಕ್ ದಿ ಕ್ಯಾಸ್ಟ್ ಆಫ್ ದಿ ನರೇಟರ್, ಕ್ಯಾಸ್ಟ್ ಆಫ್ ದಿ ಪೊಯೆಟ್ ಅಂತ. ಯಾರು ಚಿನ್ನಸ್ವಾಮಿಗೆ ಅವನ ಧರ್ಮವನ್ನು ಜಾತಿಯನ್ನು ಕೇಳುವುದಿಲ್ಲ ಅಂತ ಹೇಳಿದರೆ ಅದು ಪಕ್ಷಿಗಳು ಅಂತ ಆನ್ಸರು. ಹೂ ವುಡಂಟ್ ಆಸ್ಕ್ ದಿ, ಯಾಕೆ ಗೊತ್ತಾ ಪದ್ಯ ಹೇಗಿದೆ ಅಂದರೆ, ಇಫ್ ಐ ವಾಸ್ ಎ ಟ್ರೀ ದ ಬರ್ಡ್ ವುಡಂಟ್ ಆಸ್ಕ್ ಮೀ ವಾಟ್ ಕ್ಯಾಸ್ಟ್ ಐ ಬಿಲಾಂಗ್ ಅಂತ ಇದೆ. ಭಾಳ ಈಸಿಯಾಗಿದೆ ಆಯಿತಾ. ವೆನ್ ದ ಸನ್ರೈಸ್ ಎಂಬ್ರೇಸ್ಡ್ ಮೀ ಇಟ್ ವುಡಂಟ್ ಫೀಲ್ ಡಿಫೈಲ್ಡ್ ಅಂತ. ಹೂ ವುಡಂಟ್ ಫೀಲ್ಡ್ ಡಿಫೈಲ್ಡ್ ಅಂತ ಕೇಳಿದರೆ ಮೈಲಿಗೆ ಅಂತ, ಅದು ಏನಂತ ಬರೀತೀರಾ? ಸನ್ ಅಂತ ಬರಿಬೇಕು ಆನ್ಸರು. ನೆಕ್ಸ್ಟು ಹೂ ಆರ್ ದಿ ಗುಡ್ ಫ್ರೆಂಡ್ಸ್ ಆಫ್ ದಿ ಚಿನ್ನಸ್ವಾಮಿ ಅಂತ ಕೇಳಿದರೆ ಅಲ್ಲಿ ತಾವುಗಳು ಕೂಲ್ ಬ್ರೀಸ್ BREEZ ಆ್ಯಂಡ್ ಲೀವ್ಸ್ ಅಂತ ಬರೀರಿ. ಎಲೆಗಳು ಹಾಗೂ ತಂಗಾದ ಗಾಳಿ ಅಂತ ಬರೆಯಬೇಕು. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್? ಕ್ಲಿಯರ್? ನೆಕ್ಸ್ಟು ರೇನ್ ಡ್ರಾಪ್ಸ್ ಅಂತ ಇದೆ. ವುಡಂಟ್ ಟರ್ನ್ ಬ್ಯಾಕ್ ಅಂತ ನೆನ್ಪಿಟ್ಕೊಳ್ಳಿ. ವುಡಂಟ್ ಟರ್ನ್ ಬ್ಯಾಕ್ ಅಂತ, ಥಿಂಕಿಂಗ್ ದಟ್ ಯು ಆರ್ ಎ ಡಾಗ್ ಈಟರ್ ಅಂತ. ಕ್ಲಿಯರ್? ನೆಕ್ಸ್ಟ್ ಸ್ಯಾಕ್ರೆಡ್ ಕೌ ಅಂತ ಇದೆ. ಹೂ ಸ್ಕ್ರ್ಯಾಪ್ಸ್ ಹರ್ ಬಾಡಿ ಅಂತ ಇದೆ. ಸ್ಕ್ರ್ಯಾಪ್ ಅಂದರೆ ತುರಿಕೆಯಾದಾಗ ದೇಹಕ್ಕೆಲ್ಲ ಯಾರು ಹೋಗಿ ತನ್ನ ಮೈಯನ್ನು ಉಜ್ತಾ ಇದ್ದಾರೆ, ಯಾರಿಗೆ ಅಂದರೆ ಟು ದ ಬಾರ್ಕ್ ಆಫ್ ದ ಟ್ರೀ ಅಂತ, ಮರದ ತೊಗಟೆಗೆ ಅಂತ. ಮರದ ತೊಗಟೆ ಅಂದರೆ ಎಲ್ಲರಿಗೂ ಕೂಡ ಅರ್ಥ ಆಗತ್ತೆ ಅನಿಸುತ್ತೆ. ನೋಡ್ರೆ ಇಷ್ಟೇ ಕಾನ್ಸೆಪ್ಟು. ಇದೊಂದು ಮರ ಅಂದಮೇಲೆ ಪಕ್ಷಿಗಳು ಬಂದು ಇಲ್ಲಿ ಕೂತ್ಕೊತವೆ. ಆ ಮರಕ್ಕೆ ಯಾವ ಜಾತಿ ಅಂತ ಕೇಳಲ್ಲ. ಯಾವ ಜಾತಿ ಅಂತ ಯಾರು ಕೇಳಲ್ಲ ಅಂದರೆ ಪಕ್ಷಿಗಳು ಅಂತ. ಸೂರ್ಯನ ಕಿರಣ ಇದರ ಮೇಲೆ ಬಿದ್ದಾಗ ಅದು ತಾನು ಮೈಲಿಗೆ ಆಯಿತು ಅಂತ ಅರ್ಥ ಮಾಡ್ಕೊಳ್ಳಲ್ಲ. ಫ್ರೆಂಡ್ಸ್ ಯಾರು ಅಂತ ಹೇಳಿದರೆ ತನ್ನದೇ ಆದ ಗಾಳಿ ಹಾಗೂ ಇಲ್ಲಿ ಇರುವಂತಹ ಎಲೆಗಳು ಅಂತ. ರೈನ್ ಡ್ರಾಪ್ಸು ಮೇಲಿಂದ ಬರುವಾಗ ಅಯ್ಯೋ ಇವನು ಹೇಳಿ ದಲಿತ್ ಅಂತ ಹೇಳಿಬಿಟ್ಟು ಮತ್ತೆ ತಿರುಗಿ ಹೋಗುವುದಿಲ್ಲ ಅಂತ. ಸ್ಯಾಕ್ರೆಡ್ ಕೌ ತನಗೆ ತುರ್ಕೆ ಆದಾಗ ಬಂದು ಇಲ್ಲೇನು ಮಾಡುತ್ತೆ ಅಂದರೆ ತನ್ನ ಮೈಯನ್ನು ಉಜ್ಜಿಕೊಂಡು ಹೋಗುತ್ತೆ. ಅದು ಇಟ್ ನೆವರ್ ಆಸ್ಕ್ ವಾಟ್ ಕ್ಯಾಸ್ಟ್ ಇಟ್ ಬಿಲಾಂಗ್ ಅಂತ. ಹಾಗಾಗಿ ಎಷ್ಟು ದೇವತೆಗಳು ಹಾಗಿದ್ರೆ ಆ ಸ್ಯಾಕ್ರೆಡ್ ಕೌನಲ್ಲಿ ನೆಲೆಸಿದ್ದಾವೆ ಅಂತ ಇದು ಪದೇ ಪದೇ ಕೇಳ್ತಾ ಇರ್ತಾರೆ. ಇದನ್ನು ತಾವುಗಳು ಎಕ್ಸಾಮಲ್ಲಿ ಬರೀಬೇಕು. 300,000 ಗಾಡ್ಸ್ ಇದೇ ಆನ್ಸರು. ಇದೇ ಆನ್ಸರ್ ಏನು? 300,000 ಗಾಡ್ಸ್ ಆರ್ ಟೇಕಿಂಗ್ ಶೆಲ್ಟರ್ ಇನ್ಸೈಡ್ ದಿ ಕೌ ಅಂತ. ಇಷ್ಟೇ, ಮತ್ತೇನೂ ಇಲ್ಲ. ಇಲ್ಲಿಗೆ 2 ಮಾರ್ಕ್ಸ್ ಕ್ವಶನ್ಸ್ ಕ್ಲಿಯರ್ ಆಯಿತು, 1 ಮಾರ್ಕ್ಸ್ ಕ್ವಶನ್ಸು ಕ್ಲಿಯರ್ ಆಯಿತು. ಈಗ ನಾನು ನಿಮಗೆ 4 ಹಾಗೂ 3 ಮಾರ್ಕಿಗೆ ಒಂದು ಕ್ವಶನನ್ನು ಕೊಡ್ತಾ ಇದ್ದೇನೆ. ಅದೇ ಕ್ವಶನ್ ಬರೋದು, ಏನು ಬಂದರೂ ಕೂಡ ಅದೇ ಆನ್ಸರು ಸರ್. ನಾನು ನಿಮಗೆ ಟೆಕ್ಸ್ಟ್ ಬುಕ್ ಕೂಡ ತೆಗೆದು ತೋರಿಸ್ತಾ ಇದ್ದೇನೆ ಡೈರೆಕ್ಟಾಗಿಯೇ. ನೋಡಿ ಅದು ಪದ್ಯ ಯಾವುದಾಗಿದೆ ಅಂದರೆ ಚಿನ್ನಸ್ವಾಮಿನವರು ಬರೆದಂತಹ ಇದೇ ಪದ್ಯ ಆಗಿರುತ್ತೆ. ಪದ್ಯ ಇರೋದು ಇಷ್ಟೇ ಸರ್. ಏನು ಕೇಳಿದರೂ ಒಂದೇ ಆನ್ಸರು. ತಮಗೆ ತೋರಿಸ್ಬಿಡ್ತೇನೆ ಆ ಪ್ರಶ್ನೆ ಯಾವುದಾಗಿರುತ್ತೆ ಅಂತ. ಅದೇ ಕ್ವಶನನ್ನು ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳ್ತಾರೆ ನೋಡಿ. ವೈ ಡಸ್ ದ ಸ್ಪೀಕರ್ ಅಂತ ಹೇಳಿದರೆ ಚಿನ್ನಸ್ವಾಮಿ ವಾಂಟ್ಸ್ ಟು ಬಿ ಎ ಟ್ರೀ. ಯಾಕೆ ಈ ಕವಿ ಯಾರು? ಇಫ್ ಐ ವಾಸ್ ಎ ಟ್ರೀ, ಕವಿ ಯಾರು? ಚಿನ್ನಸ್ವಾಮಿಯವರು ಮರವಾಗಬೇಕು ಅಂತ ಬಯಸ್ತಾರೆ ಅಂತ ಪ್ರಶ್ನೆ. ಏನು ಕೇಳಿದ್ರು ಅದೇ ಆನ್ಸರು. ನಾನು ಅಪ್ಲೋಡ್ ಮಾಡಿದ್ದೇನೆ. ಸಿಗ್ತಾ ಇಲ್ಲ ನಿಮಗೆ ಅಂದರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಅದಕ್ಕೆ ಉತ್ತರ ಇರುತ್ತೆ. ಇಫ್ ಐ ವಾಸ್ ಎ ಟ್ರೀ ಅಂತ ಲೈನ್ ಕಾಣ್ತು 3 ಮಾರ್ಕ್ಸಲ್ಲಿ 4 ಮಾರ್ಕ್ಸಲ್ಲಿ ಅಂದರೆ ನಾನು ಕೊಟ್ಟಂತಹ ಉತ್ತರವನ್ನು ಬರೀರಿ. 4ಕ್ಕೆ 4, 3ಕ್ಕೆ 3 ಮಾರ್ಕ್ಸು ಬಂದೇ ಬರುತ್ತೆ. ನೆಕ್ಸ್ಟ್ ವಿಲ್ ಪಿಚ್ ಇನ್ ಟು ದಿ ಅನದರ್ ಟಾಪಿಕ್. ಮತ್ತು ಯಾವುದು ಅಂತ ಹೇಳಿದರೆ ಫಾರ್ಮರ್ಸ್ ವೈಫ್. ಇದರಷ್ಟು ಈಸಿ ಪದ್ಯ ಯಾವುದೂ ಅಲ್ಲ ಸರ್. ಯಾವುದು? ಫಾರ್ಮರ್ಸ್ ವೈಫ್. ಫಾರ್ಮರ್ಸ್ ವೈಫಲ್ಲಿ 1 ಮಾರ್ಕ್ ಕ್ವಶನ್ಸು 2 ಮಾರ್ಕ್ಸ್ ಕ್ವಶನ್ಸು ಏನು ಅಂತ ಪಟಪಟ ಅಂತ ಕ್ಲಿಯರ್ ಮಾಡ್ಕೊಂಬಿಡೋಣ. ಭಾಳ ಸಲ ಕೇಳಿರುವಂಥ 1 ಅಂಕದ ಪ್ರಶ್ನೆಗಳು ಯಾವುದು ಅಂತ ಹೇಳಿದರೆ ವಾಟ್ ಡಿಡ್ ದಿ ಫಾರ್ಮರ್ ಕನ್ಸ್ಯೂಮ್ ಅಂತ. ಅದೇನು ಅಂತ ಹೇಳಿದರೆ ಪಾಯ್ಸನ್ ಅಂತ ನೆನ್ಪಿಟ್ಕೊಳ್ಳಿ. ಕನ್ಸ್ಯೂಮ್ ನೆನ್ಪಿಟ್ಕೊಳ್ಳಿ. ಏನನ್ನು ಸೇವಿಸಿ ಆತ್ಮಹತ್ಯೆಯನ್ನು ಮಾಡಿಕೊಳ್ಳುತ್ತಾನೆ. ವಾಟ್ ಡಿಡ್ ಅಂತ ಆಯಿತಾ, ಅದು ಪಾಯ್ಸನ್ ಆಗಿರುತ್ತೆ, ವಿಷವನ್ನು ಸೇವಿಸಿ ಅಂತ. ನೆಕ್ಸ್ಟು 4 ಮಕ್ಕಳು ಎಷ್ಟಿದ್ದಾರೆ ಅಂತ ಕೇಳಿದರೆ 4 ಅಂತ ಬರಿಬೇಕು. ನೆನ್ಪಿಟ್ಕೊಳ್ಳಿ, 1 ಅಂಕದ ಪ್ರಶ್ನೆಗಳು. ನೆಕ್ಸ್ಟು ಇನ್ನೊಂದೇನು ಅಂತ ಹೇಳಿದರೆ ವಾಟ್ ವರ್ ಡೆಸ್ಟ್ರಾಯ್ಡ್ ಅಂತ ಇದೆ ಅಲ್ಲಿ. ಏನು ಡೆಸ್ಟ್ರಾಯ್ ಆಗಿರುತ್ತೆ ಅಂದರೆ ಅದು ಕಾಟನ್ ಕ್ರಾಪ್ಸ್. ಯಾವ ಬೆಳೆಯನ್ನು ರೈತ ಬೆಳೆದಿರ್ತಾನೆ ಅಂತ ಹೇಳಿದರೆ ಕಾಟನ್ ಕ್ರಾಪ್ಸ್, ಹತ್ತಿಯ ಬೆಳೆಯನ್ನು ಬೆಳೆದಿರ್ತಾನೆ. ಡೆಸ್ಟ್ರಾಯ್ ಆಗಿದ್ದು ಅದೇ. ಯಾವ ಬೆಳೆ ಬೆಳೀತಾನೆ ಅಂದರೂ ಕೂಡ ಅದೇ ಆನ್ಸರ್ ಆಗಿರುತ್ತೆ. ನೆಕ್ಸ್ಟು ವಾಟ್ ಡಿಡ್ ಶಿ ಅಕ್ಸೆಪ್ಟ್. ಏನನ್ನು ಒಪ್ಪಿಕೊಳ್ಳುತ್ತಾಳೆ ಅಂದರೆ ಅದು ಲೈಫ್ ಆಗಿರುತ್ತೆ. ಏನನ್ನು ಒಪ್ಪಿಕೊಳ್ಳುವುದಿಲ್ಲ ಅಂತ ಬಂದರೆ ನಾಟ್ ಅಂತ ಕೇಳಿದರೆ ಡೆತ್ ಅಂತ ಬರೀಬೇಕು. ಇದನ್ನು ನೆನ್ಪಿಟ್ಕೊಳ್ಳಿ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್? ನೋಡಿ ಈಗ ಪಾಯ್ಸನ್ ಏನು, ರೈತ ಹೇಗೆ ಸತ್ತೋಗ್ತಾನೆ? ಪಾಯ್ಸನನ್ನು ಸೇವಿಸಿ ಅಂತ. ಎಷ್ಟು ಜನ ಮಕ್ಕಳು? 4 ಜನ ಮಕ್ಕಳು. ಹಾಗಿದ್ರೆ ರೈತ ಏನನ್ನು ಬೆಳೆಸಿರ್ತಾನೆ? ಕಾಟನ್ ಕ್ರಾಪ್ಸನ್ನು ಬೆಳೆಸಿರ್ತಾನೆ. ಏನನ್ನು ಅವಳು ಕೊನೆಗೆ ಒಪ್ಪಿಕೊಳ್ಳುತ್ತಾಳೆ ಅಂದರೆ ತನ್ನ ಜೀವನವನ್ನು ಅಂತ. ನಾನು ಸಾಯುವುದಿಲ್ಲ ಅಂತ ಹೇಳ್ತಾಳೆ. ಹಾಗಿದ್ರೆ 2 ಮಾರ್ಕ್ಸ್ ಕ್ವಶನ್ಸ್ ಏನು ಬರುತ್ತೆ ಈ ಪಾಠದಲ್ಲಿ ಅಂತ ಕ್ಲಿಯರಾಗಿ ಹೇಳ್ಕೊಟ್ಬಿಡ್ತೀನಿ. ಸ್ವಲ್ಪ ಟೈಮ್ ಕೊಡಿ, ಯಾಕಂದರೆ ಪದೇ 2 ಮಾರ್ಕ್ಸಲ್ಲಿ ಬರುತ್ತಿರುವಂಥ ಪ್ರಶ್ನೆ ಹೂ ವಾಸ್ ದಿ ವರ್ಚ್ಯೂಯಸ್ TOUS ಹಾಗೂ ಪೂರ್ ಸಿನ್ನರ್ ಯಾರು ಅಂತ ಕೇಳ್ತಿದ್ದಾರೆ. ಪೂರ್ ಸಿನ್ನರ್
SINNER. ನೋಡಿ ವರ್ಚುಯಸ್ ಅಂದರೆ ಫಾರ್ಮರ್ ಅಂತ, FARMER ಅಂತ. ಪೂರ್ ಸಿನ್ನರ್ ಅಂತ ಹೇಳಿದರೆ ಫಾರ್ಮರ್ಸ್ ವೈಫ್ ಅಂತ. ಕರೆಕ್ಟಾಗಿ ಹೀಗೆ ಬರಿಬೇಕು, ಅಪಾಸ್ಟ್ರಫಿ ಎಸ್ ಹಾಕಿ ಬರಿಬೇಕಾಗತ್ತೆ. ಅಪಾಸ್ಟ್ರಫಿ ಎಸ್ ಹಾಕಲಿಲ್ಲ ಅಂದರೆ ಎಲ್ಲ ರೈತರುಗಳು ಅಂತ ಆಗ್ತಾರೆ. ಇಲ್ಲಿ ಅಪಾಸ್ಟ್ರಫಿ ಎಸ್ ಹಾಕೋದ್ರಿಂದ ಅವನ ಹೆಂಡತಿ ಅಂತ ಆಗುತ್ತೆ. ಹಾಗಾಗಿ ಮಕ್ಕಳೇ ವರ್ಚುಯಸ್ ಅಂದರೆ ಮೀನಿಂಗು ಕೆಲವೊಮ್ಮೆ ಕೇಳ್ತಾ ಇದ್ದೇನೆ. ವರ್ಚುಯಸ್ ಅಂತ ಹೇಳಿದರೆ ಗುಡ್ ಪರ್ಸನ್ ಅಂತ, ಪೂರ್ ಸಿನ್ನರ್ ಅಂತ ಹೇಳಿದರೆ ಬಡಪಾಪಿ ಅಂತ ಅರ್ಥ. ಕ್ಲಿಯರ್? ಎಲ್ಲರಿಗೂ ಅರ್ಥ ಆಯಿತು ಅನಿಸುತ್ತೆ. ಬಹಳ ಈಸಿಯಾಗಿ ಇದೆ. ಹಾಗಿದ್ದರೆ 1 ಮಾರ್ಕ್ ಆಯಿತು, 2 ಮಾರ್ಕ್ ಆಯಿತು. ಉಳಿದಿರೋದು ಏನೀಗ ಬನ್ನಿ ನೋಡೋಣ. ಉಳಿದಿರೋದು 3 ಮಾರ್ಕು ಹಾಗೂ 4 ಮಾರ್ಕಲ್ಲಿ. ಈ ಒಂದು ಪದ್ಯ ಬರುವಂಥದ್ದು ನಿಮಗೆ 3 ಮಾರ್ಕ್ಸಲ್ಲೇ ಬರೋದು. ಯಾವುದು? ಫಾರ್ಮರ್ಸ್ ವೈಫ್ ಇದೆ ಅಲ್ವಾ? ಏನು ಕೇಳಿದ್ರು ಒಂದೇ ಒಂದು ಆನ್ಸರ್ ಸರ್, ಅದು ಯಾವುದು ಅಂತ ಹೇಳಿದರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಲಿಂಕನ್ನು ಕೊಟ್ಟಿರ್ತೇನೆ. ಫಾರ್ಮರ್ಸ್ ವೈಫ್ 100% ಎಕ್ಸಾಮಲ್ಲಿ ಬರೆಯುವಂಥದ್ದು. 100%, 100%, 100%. ಕ್ಲಿಯರ್? ಈಗ ಬನ್ನಿ ವಿದ್ಯಾರ್ಥಿಗಳೇ, ಯಾವುದು ಲಾಸ್ಟು ಆ್ಯನ್ ಓಲ್ಡ್ ವುಮೆನ್ ಅಂತ ಒಂದು ಸುಂದರವಾದ ಒಂದು ಅಜ್ಜಿಯ ಪದ್ಯ ಇದೆ. ಆ್ಯನ್ ಓಲ್ಡ್ ವುಮೆನ್, ಅಜ್ಜಿದು ಕತೆ. ಆ್ಯಂಡ್ ಓಲ್ಡ್ ವುಮೆನಲ್ಲಿ 1 ಮಾರ್ಕ್ ಕ್ವಶನ್ಸ್, 2 ಮಾರ್ಕ್ಸ್ ಕ್ವಶನ್ಸ್ ಏನು ಬರುತ್ತೆ ಅಂತ ನೋಡ್ತಾ ಹೋಗೋಣ. ಬನ್ನಿ ಇದನ್ನು ನೆನ್ಪಿಟ್ಕೊಂಡು ಎಲ್ಲರೂ ಕೂಡ. ಆಫರ್ ಅಂತ, ಒಂದು ಡಿಮ್ಯಾಂಡ್ ಅಂತ. ಕ್ಲಿಯರ್? ಹಾಗೂ ಐಸ್ ಅಂತ. ಹಾಗೂ ಮತ್ತೆ ನೆನ್ಪಿಟ್ಕೊತೀರಾ ಹರ್ ಕ್ವಾಲಿಟಿ ಲೈಕೆ ಅಂತ, ಆಯಿತಾ? ಕ್ವಾಲಿಟಿ. ಇನ್ನೊಂದೇನು ನೆನ್ಪಿಟ್ಕೊತೀರಾ? ಮುಗೀತು ಅಂತದೆ, ಆಯಿತಾ? ನೋಡಿ ಈಗ ವಾಟ್ ಡಿಡ್ ಶಿ ಹೋಲ್ಡ್. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್? ನೋಡಿ ಈಗ ವಾಟ್ ಡಿಡ್ ಶಿ ಆಫರ್ ನೆನ್ಪಿಟ್ಕೊಳ್ಳಿ. ಆ್ಯನ್ ಓಲ್ಡ್ ವುಮೆನಲ್ಲಿ ಅಜ್ಜಿ ಏನನ್ನು ಆಫರ್ ಮಾಡ್ತಾಳೆ ಅಂತ ಕೇಳಿದರೆ ನೋಡಿ, ವಾಟ್ ಡಿಡ್ ಶಿ ಆಫರ್ ಅಂದರೆ ಟು ಟೇಕ್ ಯು ಟು ಹಾರ್ಸ್ ಶೂ ಶ್ರೈನ್ ಅಂತ, SHRINE ಅಂತ. ಹಾರ್ಸ್ ಶೂ ಶ್ರೈನಿಗೆ ಕರ್ಕೊಂಡು ಹೋಗ್ತೀನಿ ಬರ್ರೋ ಅಂತ ಕರೀತಾಳೆ. ಯಾರಿಗೆ? ವಿಸಿಟರ್ಸಿಗೆ. ವಾಟ್ ಡಿಡ್ ಶಿ ಡಿಮ್ಯಾಂಡ್, ಏನನ್ನು ಡಿಮ್ಯಾಂಡ್ ಮಾಡ್ತಾಳೆ ಅಂದರೆ ಅದು 50 ಪೈಸೆ ಆಗಿರುತ್ತೆ. ನೆನ್ಪಿಟ್ಕೊಳ್ಳಿ, 50 ಪೈಸೆ, 50 ಪೈಸೆ ಕೊಡ್ರಪ್ಪ ಅಂತ ಕೇಳ್ತಾಳೆ. ಶಿ ವಾಸ್ ನಾಟ್ ಎ ಬೆಗ್ಗರ್, ಆಯಿತಾ? ಹಾರ್ಡ್ ವರ್ಕ್ ಮಾಡಿ ತನ್ನ ದುಡ್ಡನ್ನು ಗಳಿಸ್ತಾ ಇರ್ತಾಳೆ. ಐಸ್, ಅವಳ ಕಣ್ಣುಗಳನ್ನು ಎದಕ್ಕೆ ಹೋಲಿಕೆ ಮಾಡಲಾಗಿದೆ ಅಂತ ಕೇಳಿದರೆ ಹರ್ ಐಸ್ ವರ್ ಕಂಪೇರ್ಡ್ ಟು ಡ್ಯಾಶ್ ಅಂತ ಕೇಳಿದರೆ ಬುಲೆಟ್ ಹೋಲ್ಸ್ ಅಂತ ಬರಿಬೇಕು. ಬುಲೆಟ್ ಹೋಲ್ಸ್ ಅಂತ ನೆನ್ಪಿಟ್ಕೊಳ್ಳಿ. ಬುಲೆಟ್ ಹೋಲ್ಸ್ ಇಸ್ ದ ರೈಟ್ ಆನ್ಸರ್. ಕ್ವಾಲಿಟಿ, ಆ ಅಜ್ಜಿಯ ಲಕ್ಷಣ ಹೆಂಗಿತ್ತು ಅಂತ ಹೇಳಿದರೆ ಶಿ ವಾಸ್ ಲೈಕ್ ಎ ಬುರ್ ಅಂತ. ಅವಳು ಯಾವ ರೀತಿಯಾಗಿತ್ತು ಅಂದರೆ ಸ್ಟಿಕ್ಕಿ ನೇಚರ್ ಆಗಿತ್ತು ಅಂತ. ಹೋಲ್ಡ್ ಅಂತ ಇದೆ, ಅಜ್ಜಿ ಏನನ್ನು ಹಿಡ್ಕೊಂಡಿದ್ಲು ಅಂತ ತನ್ನ ಕೈಯಲ್ಲಿ ಗ್ರಿಪ್ ಆಗಿ ಅಂತ ಹೇಳಿದರೆ ಅದು ಸ್ಲೀವ್ಸ್ ಅಂತ ಬರಿಬೇಕು. ನೆನ್ಪಿಟ್ಕೊಳ್ಳಿ. ಇಲ್ಲಿಗೆ ನಮ್ಮ 1 ಅಂಕದ ಪ್ರಶ್ನೆಗಳು ಎಲ್ಲವೂ ಕೂಡ ಮುಗಿತು. 2 ಮಾರ್ಕ್ಸ್ ಕ್ವಶನ್ಸು ಈ ಒಂದು ಪಾಠದಿಂದ ನಿಮಗೆ ಎಕ್ಸಾಮಿಗೆ ಇರಲ್ಲ. ಕ್ಲಿಯರ್? ಹಾಗಿದ್ದರೆ ಇಲ್ಲಿ ಡೈರೆಕ್ಟಾಗಿ ನಾವು 3 ಮಾರ್ಕ್ 4 ಮಾರ್ಕ್ ಕ್ವಶನ್ಸ್ ಏನು ಬರುತ್ತೆ ಅಂತ ನೋಡೋದಾದರೆ ಪ್ರೀತಿಯ ವಿದ್ಯಾರ್ಥಿಗಳೇ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಕೊಟ್ಟಿರ್ತೇನೆ. ಏನೂ ಇಲ್ಲ ಕಣೋ, ಟೆನ್ಷನ್ ತಗೋಬೇಡಿ. ಲಾಸ್ಟಿಗೆ ಒಂದು ಕರೆಕ್ಟಾಗಿ ಒಂದೇ ಒಂದು ನಿಮಿಷದಲ್ಲಿ ಹೇಗೆ ಓದಬೇಕು, ಯಾವ ಪಾಠ ಓದಬೇಕು ಅಂತ ಹೇಳ್ಕೊಡ್ತೇನೆ. ಬನ್ನಿ ಈಗ. ಡು ನಾಟ್ ಆಸ್ಕ್ ಆಫ್ ಮೀ ಮೈ ಲವ್ ಅಂತ ಇದೆ. ಇಲ್ಲೇನು ಕೂಡ ನಿಮಗೆ 2 ಮಾರ್ಕ್ಸಿಗೆ ಬರಲ್ಲ, 1 ಮಾರ್ಕಿಗೆ ಬರ್ತಾ ಇದೆ. ಅದೇನು ಅಂತ ಹೇಳಿದರೆ ವೈ ದ ನರೇಟರ್ ಸೈಡ್, ಫೈಜ್ ಅಹಮದ್ ಫೈಜ್ ಯಾಕೆ ಹೇಳ್ತಾನೆ ಡು ನಾಟ್ ಆಸ್ಕ್ ಆಫ್ ಮೀ ಮೈ ಲವ್ ಅಂತ? ಬಿಕಾಸ್ ಅವನು ಪ್ರಪಂಚದಲ್ಲಿ ಏನನ್ನು ನೋಡ್ತಾನೆ ಅಂತ ಹೇಳಿದರೆ ಅದರ್ ಸ್ಯಾರೋಸ್ಗಳನ್ನು ನೋಡ್ತಾನೆ. ಸ್ಯಾರೋಸ್, OWS, SOROWOS. ನೋಡಿ, ಪ್ರಪಂಚದಲ್ಲಿ ಬೇರೆಯ ದುಃಖಗಳನ್ನು ನೋಡ್ತಾನೆ. ಹಾಗಾಗಿ ಈ ಡು ನಾಟ್ ಆಸ್ಕ್ ಆಫ್ ಮೀ ಮೈ ಲವ್ನಲ್ಲಿ ಫೈಜ್ ಅಹಮದ್ ಫೈಜ್ ಅವರು ತಮ್ಮ ಪ್ರೀತಿಯನ್ನು ನಿಲ್ಲಿಸಲಿಕ್ಕೆ ಅವ್ರು ಏನು ಮಾಡ್ತಾರೆ ಅಂದರೆ ಬಯಸ್ತಾರೆ ಅಂತ. ಇದೇ ಆನ್ಸರ್ ಆಗಿರುತ್ತೆ. ಇಷ್ಟು ಬಿಟ್ಟು ಮತ್ತೆ ಏನೂ ಅಲ್ಲಿ ಕೇಳ್ತಾ ಇಲ್ಲ ಅವನು. ಹಾಗಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಆದರೆ 3 ಮಾರ್ಕ್ಸಿಗೆ 4 ಮಾರ್ಕ್ಸಿಗೆ ಒಂದು ಕ್ವಶನ್ ಫಿಕ್ಸ್ ಇದೆ. ಅದು ಯಾವುದು ಅಂದರೆ ಅದೇ ಹೇಳಿದ್ನಲ್ವ, ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೇನೆ. ನಾನು ಈಗಾಗಲೇ ಅಪ್ಲೋಡನ್ನು ಮಾಡಿದ್ದೇನೆ. ಬಹಳ ಜನ ಅದನ್ನು ಯೂಟಿಲೈಸ್ ಮಾಡ್ಕೊಳ್ಳ ಇಲ್ಲ, ಆಯಿತಾ? ಬರೀ ಒಂದು 500-1000 ಜನ ನೋಡಿದ್ದೀರಾ, ಅದು ನಿಮಗೆ ಬಿಟ್ಟಿರುವಂಥದ್ದು. ದಯವಿಟ್ಟು ವಿದ್ಯಾರ್ಥಿಗಳೇ, ಒಂದು ಒಳ್ಳೆಯ ಸ್ಟ್ರಾಟಜಿಯನ್ನು ಮಾಡಿಕೊಡ್ತೇನೆ, ಈಗ ಕೇಳಿ, ಆಯಿತಾ? ವಿಡಿಯೋ ಸಂಪೂರ್ಣವಾಗಿ ನೋಡಿದವರಿಗೆ ಹೆಲ್ಪ್ ಆಗುತ್ತೆ. ಈಗ ಕೇಳಿ. ಎಕ್ಸಾಮಲ್ಲಿ ತಾವುಗಳು ಬರಿಬೇಕಾಗಿರುವಂಥದ್ದು 3 ಅಂಕದ 4 ಕ್ವಶನ್ಸ್ಗಳು ಬರಿಬೇಕು. 4 ಕ್ವಶನ್ಸ್, 3 ಮಾರ್ಕ್ಸಿನ 4 ಕ್ವಶನ್ಸ್ ಬರಿಬೇಕು. ಕ್ಲಿಯರ್? ಹಾಗೂ 4 ಮಾರ್ಕ್ಸಿನ 3 ಕ್ವಶನ್ಸ್ ಬರಿಬೇಕು. ಕ್ವಶನ್ ಆ್ಯಂಡ್ ಆನ್ಸರ್ಸ್ ನೋಡಿ, ನೆನಪಾಗತ್ತೆ ನಿಮಗೀಗ. 4 ಅಂಕದ 3 ಪ್ರಶ್ನೆಗಳು ಬರಿಬೇಕು ಉತ್ತರ. 3 ಮಾರ್ಕಿನ 4 ಕ್ವಶನ್ಸ್ ಬರಿಬೇಕು. ಈ 4 ಕ್ವಶನ್ಸಲ್ಲಿ ನಿಮಗೆ 3 ಕ್ವಶನ್ಸು ಪೋಯಮಿಂದನೇ ಬಂದಿರುತ್ತೆ. ನೆನ್ಪಿಟ್ಕೊಳ್ಳಿ. ಇಲ್ಲಿ 6 ಪ್ರಶ್ನೆಗಳನ್ನು ಕೊಡ್ತಾರೆ. 6 ಪ್ರಶ್ನೆಗಳಲ್ಲಿ ತಾವುಗಳು ಅಟೆಂಡ್ ಮಾಡಬೇಕಾಗಿರೋದು ಕೇವಲ 4. ಹಾಗಾಗಿ ನೀವು ಯಾವುದಾದ್ರೂ ಒಂದು ಪಾಠ ಇದು ಬೇಡವಾ, ಮನಿ ಮ್ಯಾಡ್ನೆಸ್ ಡಿಲೀಟ್ ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್. ನನ್ನ ಮಾತನ್ನು ಕೇಳಿ. 6
ಕ್ವಶನ್ಸ್ಗಳು ನಾನು ಕೊಟ್ಟಿರುವಂಥ ಉತ್ತರಗಳು ನಿಮ್ಮ ಎಕ್ಸಾಮಿಗಿರುತ್ತೆ. ಇಲ್ಲಿ 3 ಪ್ರಶ್ನೆಗಳು ಬರ್ತವೆ, ಇಲ್ಲಿ ನಿಮಗೆ ಇಲ್ಲೂ 6 ಇರ್ತವೆ, ಇಲ್ಲೂ 3 ಪ್ರಶ್ನೆಗಳು ಬರ್ತವೆ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್, ಆಯಿತಾ? ಹಾಗಿದ್ರೆ 6 ಕ್ವಶನ್ಸ್ ಆಗಿಬಿಡ್ತು. ಕೆಲವೊಮ್ಮೆ ಇಲ್ಲಿ 4 ಕೇಳ್ತಾನೆ, ಇಲ್ಲಿ 2 ಕೇಳ್ತಾನೆ, ಅವ್ನು ಏನಾದರೂ ಕೇಳಲಿ, ನಮಗೆ 6 ಪ್ರಶ್ನೆಗಳು ಎಲ್ಲ ಪಾಠದಿಂದ ಬರ್ತಾಯಿದೆ 3 and 4 ಮಾರ್ಕ್ಸಲ್ಲಿ ಅಂದಮೇಲೆ ನಾವು ಪಾಠಗಳಿಗಿಂತ ಜಾಸ್ತಿ ಪೋಯಮಿಗೆ ತಾವುಗಳು ಇಂಪಾರ್ಟೆನ್ಸನ್ನು ಕೊಟ್ಟರೆ 100% ಎಕ್ಸಾಮಲ್ಲಿ ತಾವುಗಳು ಆಯಿತಾ 70+ ತೆಗಿತೀರ. ಯಾವಾಗ ಅಂತ ಹೇಳಿದರೆ ಪ್ಲ್ಯಾನ್ ಮಾಡಿದಾಗ ಅಂತ. 80 out of 80 ಬೇಕು ಅಂದರು ಪ್ರತಿಯೊಂದು ಪಾಠ, ಪ್ರತಿಯೊಂದು ಪೋಯಮು, ಪ್ರತಿಯೊಂದು ಗ್ರಾಮರಿನ ಭಾಗವನ್ನು ಕೂಡ ತಾವುಗಳು ಕಲಿಬೇಕಾಗುತ್ತೆ. ಐ ಹ್ಯಾವ್ ಆಲ್ರೆಡಿ ಅಪ್ಲೋಡೆಡ್ 1 ಶಾರ್ಟ್ ವಿಡಿಯೋ ಆನ್ ಗ್ರಾಮರ್. ಐ ಹ್ಯಾವ್ ಆಲ್ರೆಡಿ ಅಪ್ಲೋಡೆಡ್ 1 ಶಾರ್ಟ್ ವಿಡಿಯೋ ಆನ್ ಪ್ರೋಸ್. ದಿಸ್ ಈಸ್ ಮೈ 1 ಶಾರ್ಟ್ ವಿಡಿಯೋ ಆನ್ ಪೋಯಮ್ಸ್. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಇನ್ನೂ ಏನಾದರೂ ಬೇಕಾದಲ್ಲಿ ನಾನು 3 ಪ್ರಶ್ನೆ ಪತ್ರಿಕೆಗಳನ್ನು ನಿಮಗೆ ವಿತ್ ಕೀ ಆನ್ಸರ್ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಎಲ್ಲವೂ 28 ನಿಮಿಷಗಳ ಪ್ರಶ್ನೆ ಪತ್ರಿಕೆಗಳಾಗಿರ್ತವೆ. ಕರೆಕ್ಟಾಗಿ ಅದನ್ನು ನೋಡ್ಕೊಂಡ್ರೆ 100% ಎಕ್ಸಾಮಲ್ಲಿ ತಾವುಗಳು ಔಟ್ ಆಫ್ ಔಟ್ ತೆಗಿತೀರಾ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು ಆಲ್.